ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಮೇಡಮ್ ಅವರು ಹೊಸ ಇಟ್ಕೊಂಡು ಹೊಂಟಿದ್ದಾರೆ. ತಾಂಡ ಒಟ್ಟಿಗೆ ಅಲ್ಲಿ ಕಟ್ಟಾಕಿ ಬರೋಣ ಅಂತ. ಅವ್ರು ನಮ್ಮ ಚಂದ್ರ ಬಿಡ್ಕೊಂಬಂದಿದ್ದೀನಿ. ಓಡ ಅಂತ ಬಾಯಿಲೆ ಚಂದಣ್ಣ ಬಾಯಿಲೆ ಬಾಬಾ ಬಾಬಾ ಜಲ್ದಿ ಅವನು ಈಗ ಬರಲ್ಲ. ಅದಕ್ಕೆ ನೋಡಲ್ಲ ಅವ್ರ ಮನೆ ಕೋಳಿ ಅದೊಂದು ಮನೆ ಕಾಣ್ತೈತೆ, ಅಲ್ಲಿ ಕೋಳಿ ಕೂಡ ಐತಾನೆ. ಇಲ್ಲ ಹೋಗಲ್ಲ ಕಂಬ ತೊತ್ತಂತೇನು ತಾಂಡಾಗ ಎಲ್ಲ ಅಲ್ಲಿ ಕಟ್ಟಾಕ್ಬಿಟ್ಟು ನಿಧಾನ ಬಂದ್ಬಿಟ್ಟು ಬಿಟ್ಕ ಬಲ್ಲ ಎಲ್ಲಿ ಕೋಳಿ ಅಲ್ಲಿ ಅವ್ರ ಮಂತಕ್ಕೆ ಹೋಗಿ ಕೋಳಿಗಳಿಗೆ ಓದ್ಕೊಂಡ್ಬಿಡ್ತಾನೆ ಅನ್ನೋ ಭಯ. ಅವ್ನು ಅದಕ್ಕೆ ಇಲ್ಲೇ ಓಡಾಡ್ಸ್ಕೊಂಡಿದ್ದೀವಿ. ಚೂರು ಮರ್ಯಾಗ ಬಿಡ್ಸೋಕೀಗ ಅಣ್ಣನ ಆರ್ಬಿಡ್ತಾನೆ. ಆಮ್ಯಾಗ ಅತ್ತಿಂದ ಅವ್ರು ದಡಿತಾಂಬರ್ತಾರೆ ಬಿಡಿ ಆಚ್ಕವನ್ನ ಅಂತ. ನಡಿ ಲೇ ಬರಲ್ಲ ಹಾಳಾಗೋದಿದ್ಯಾ. ನಡಿ ನಡಿ ಒಂದು ಕರ್ಕೊಂಡು ಫಸ್ಟ್ ಒಂದು ಕರ್ಕೊಂಡು ಹೋಗ್ಬಿಡೋಣ. ಬಾ ಇಲ್ಲ ಸೇವನ ಕಟ್ತೊಳಗ ಹಿಂಗ ಸೋಬೋದು ಬಾ. ಫ್ರೆಂಡ್ಸ್, ಏನಂದರೆ ತಿಂಡಿ ಏನಾದ್ರು ರೆಡಿ ಮಾಡಬೇಕು. ನಮ್ಮನವರು ಹೊಲ್ದೊಳಗೇನೋ ಕೆಲಸ ಮಾಡ್ತಿದ್ದಾರೆ. ಅದೇನೋ ಮುಳ್ಳಿನ ಗಿಡ ಹುಟ್ಟಿದೆ, ಅದನ್ನು ಕೇಳ್ತೀನಿ ಅಂತ ಹೇಳ್ತಾಯಿದ್ರು. ಮತ್ತು ಇನ್ನೊಂದು ಏನಂತ ಅಂದರೆ, ನಿನ್ನೆ ನಾನೊಂದು ಮಾತು ಹೇಳಿದೆ, ಅವರು ಮಣ್ಣು ಓದ್ತಾಯಿದ್ರು. ಅವಾಗ ನಾನು ಏನಂದೆ ಗೊತ್ತಾ, ಈ ಥರ ಮಣ್ಣು ಓದ್ತಾರೆ ನಾಳೆನೂ ನೀನು ಕೆಲ್ಸಕ್ಕೆ ಹೋಗ್ದಲ್ಲೇ ಮಲ್ಕೋಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದೆ. ಅದೇನಾಯ್ತೋ ಗೊತ್ತಿಲ್ಲ. ಇವತ್ತು ಅವ್ರಿಗೆ ಏನೋ ಕುತ್ತಿಗೆ ನೋವಾಗ್ಬಿಟ್ಟೈತಂತೆ. ಫುಲ್ಲು ಕುತ್ತಿಗೆ ನೋವಾದರೆ ಫಸ್ಟ್ ಟೈಮ್ ಮೂಟೆ ಹೊರೋದಕ್ಕಾಗಲ್ಲ, ಕುತ್ತಿಗೆ ಕಡೆಗೆ ಹಿಂಗೆ ತಿರ್ಸೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತು ರಜಾ ಹಾಕಿದ್ದಾರೆ. ಇವತ್ತಿಗೆ 3 ದಿನ ಆಯಿತು ರಜಾ ಹಾಕಿ. ನಿನ್ನೆ ಅದು ಯಾವ ಬಾಯಲ್ಲಿ ಹೇಳಿದ್ದು ಗೊತ್ತಿಲ್ಲ ನಾನು. ಹಂಗೆ ಆಯಿತು. ಬನ್ನಿ ಏನು ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬರ್ತೀನಿ. ಏನೇ ಗೊಂಬೆ ಕೇಳ್ಕೊಂಬಿಟ್ಟು ಬರ್ತೀನಿ. ಕತ್ತು ಹೋಯ್ತು ಒಬ್ರದ್ದು ಇವತ್ತು. ಅಯ್ಯ ನೆನ್ನೆದು ಯಾವ ಬಾಯಿಲ್ಲ ಹಂಗಂದು ಕತ್ತು ತಿರ್ತಕಾಯ್ತಲ್ಲ. ಹೆಸ್ರು ಗಿಡ ಎಲ್ಲ ಕಿತ್ಕಿತ್ತಿಡ್ತಿದ್ಯಲ್ಲಪ್ಪ. ಇಲ್ಲ ಇವೇನಿವು ಕೊತ್ತಂಗ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಗೊತ್ತಾಯ್ತು. ಇವೇನಿವು ಹೆಸ್ರು ಗಿಡನೂ ಕಿತ್ತಿಕ್ತಿದ್ದೀಯಲ್ಲ ನೋಡಿ, ಕೆಳಗೆಲ್ಲ ಕಿತ್ತಿದೀಯಾ. ಹೆಸ್ರು ಗಿಡ ಕೇಳ್ಬೇಡ ನೀನು. ನಿನಗೆ ಕೊತ್ತು ತಿರ್ಸಕ್ ಆಗಿಲ್ಲ ಅಂದ್ರೆ ಬಾ ನಾ ಕೇಳಿ. ಹಿಂಗೆ ನೋಡು, ಅಲ್ಲೋಡು, ಇಲ್ಲಿ ನೋಡಿ, ಇಲ್ಲಿ. ಅಯ್ಯೋ ನಂಗೆ ಅಣ್ಣನ ಹೆಸ್ರು ಕಿತ್ತಿಳೋದು. ಮುಳ್ಳಿನ ಗಿಡ ಕೀಳು ಅಂದ್ರೆ ಬರೀ ಹೆಸ್ರು ಗಿಡನೇ ಕಿತ್ತಿಕ್ಕಾರೆ. ಅಲ್ಲೋಡಿ ಕಾಣ್ತಾವೆ ಹೆಸ್ರು ಗಿಡ, ಇದ್ರ ಗಿಡ. ಹೆಸ್ರು ಗಿಡ ಕೇಳ್ಬೇಡ ಬಾ. ಇಲ್ಲ ನಾನು ಕೇಳ್ತೀನಿ. ನೀವು ಬರೀ ಹೆಸ್ರು ಗಿಡನೇ ಕಿತ್ತಿಕ್ಬೇಡ. ಅವು ಎಲ್ಲ ಒಂದೊಂದಾವೆ ತಿನ್ನ ಸಾರಿಗಾರು ಕಾಯಿ ಆಗಲಿ. ಗಾಡಿ ಬೆಳ್ಕೊಂಡೈತಪ್ಪ. ಏನು ಮಾಡೋದು, ಅವು ನಮ್ಮ ಹೊಲ್ದೊಳಗೆಲ್ಲ ಇವೆಲ್ಲಿ ಬಂದ್ಬಿಟ್ರಪ್ಪ ಬೀಜಗಳು ಪೂರ್ತಿ ಅವೇ ಹಾಕಿರೋದ್ರಿಂದ ಇಷ್ಟು ಆಗ್ಲಕ್ ನೋಡಿ ಎಷ್ಟೊಂದು ಬೀಜ ಹಾಕಿದೆ. ಒಂದು ಎರಡು ಉಟ್ಕೊಂಡವಪ್ಪ. ಹೆಸ್ರು ಗಿಡನೇ ಕಾಣಿಸ್ತಿಲ್ಲ. ನಮ್ಮ ಅಪ್ಪ ಅಂತದವತ್ತ ಏತು ಎಲ್ಲನೂ ಅತ್ಲ ಕಟ್ಬಿಟ್ಟು ಮೇಸಿ ಅತ್ಲಾಗೆ ಎಲ್ಲ ನೋಡು. ಇನ್ನೇನು ಹೆಸರುಕಾಯಿ ಇವಂತೂ ಬೀಜ ಆದ್ರೆ ಹೊಲ್ದೊಳಗೆ ಕಾಲೇ ನಮ್ ಗೊಂಬೆ ಎದ್ರಿಸ್ಬಿಡ್ಲು ಹಾವು ಸಿಕ್ತು ಕೈಗೆ ಅಂತವ. ಒಳಗೆ ಏನ್ ಮನೆಯವ್ರು ಕಾಣದ್ರ ಮೊದ್ಲೇ ಬತಾಳು ಮತ್ತೆ ಅಲ್ಲ ಬತಾಳೆ ಅಲ್ಲಿ ಗೊಂಬೆ ನಿಮ್ಮ ಅಪ್ಪನ ಎದುರಿಸ್ತಿದ್ದೀಯಾ? ಬೋರ್ ಇಬ್ರು ಆಟ ಆಡೋರು ಅಂತ ತಿಂಡಿ ಮಾಡುವ. ಏನ್ ತಿಂಡಿ ಮಾಡ್ತೀಯ? ಬಿಡ್ತೀನಿ. ನಮ್ ಗೊಂಬೆಗೆ ಆಟ ಅದೇನು ಬೆಕ್ಕಿಗೆ ಅಲ್ಲ ಇಲ್ಲಿಗೆ ಪ್ರಾಣಿಸ್ ಅಂತ ಬೆಕ್ಕಿಗೆ ಚೆಲ್ಲಾಟ ಅಂತವ. ನನ್ ಗಂಡನ್ ಕತ್ತಿರ್ಸಕ್ ಆಗ್ತಾ ಇಲ್ಲ. ಅದ್ರೆಲ್ಲ ಹೆಸ್ರು ಗಿಡನು ಕಿತ್ಬಿಟ್ಟು ಇಕ್ತಾವ್ರ ಮುಳ್ಳಿನ ಗಿಡದ ಜೊತೆಗೆ. ನಿಂಗೆ ಕೀಳ್ಬೇಡ ಬಾರಪ್ಪ, ಹೆಸ್ರು ಗಿಡ ಕಿತ್ತಿರ್ಬೇಡ. ಮಚ್ಕಿತ್ ಐತಿ ಹಂಗ ಕಣಪ್ಪ. ಏನಾರ ಹೇಳ ಏನಾರ ಆಯ್ತು. ಎಣ್ಣೆ ಮಣ್ಣು ಹೊತ್ಬೇಕಾರ ಅಂತಂದು ಹಂಗ ಹೊತ್ತಿ ಮನೆ ಕತಿ ಅಂತ ಜ್ವರ ಎಲ್ಲ ಬಿಡ್ತು. ಕತ್ತೆ ಹಿಂಗ ತೀರ್ಸಕ್ಕೆ ಆಯ್ತಲ್ಲ, ಅದಕ್ಕೆ ಹೋಲಿಲ್ಲ ಇವತ್ತ. ಆಮೇಲೆ ಇರುವಾರ ಇದ್ದಾದ್ರೆ ನಾಲ್ಗೆ ಮಚ್ಚೆ ಇದ್ರೆ ನಿಜ ಆಯ್ತದ ಹೇಳೋದೆಲ್ಲ. ನೋಡು ಹೆಸ್ರು ಗಿಡ ಕಿತ್ಕೊಂಡೆ ಅಲ್ಲೋಡಿಲಿ. ಇರೋ ಒಂದೊಂದು ಹೆಸ್ರು ಗಿಡನು ಕಿತ್ಕಿತ್ತಿ ಬಾ. ನಿಂಗೆ ಕೇಳ್ಬೇಡ ನೀನು. ಅಲ್ಲೋಡು ಬರೀ ಹೆಸ್ರು ಗಿಡನೇ ಕಿತ್ ಮಾಡಬೇಡ ನೀನು. ನಾಲ್ಗೆಲ್ ಮಚ್ಚೆ ಇದ್ರೆ ನಿಜ ಆಯ್ತದ. ನನ್ನ ನಾಲ್ಗೆಲ್ ಮಚ್ಚೆ ಐತೆ.
ಲೇ ನೀನು ನಾನು ಹೇಳ್ದೆ ಮಣ್ಣು ಹೊರ್ಬೇಡ ಕಣಪ್ಪ, ಹುಷಾರಿಲ್ಲ, ಫಸ್ಟೇ ಜ್ವರ ಬಂದೇವೆ ಮತ್ತೆ ಮಲಕತ್ತೀಯ ಅಂತವ. ನೀನು ಮಣ್ಣು ಹೊತ್ತೆ ಮತ್ತೆ ಕತ್ತು ನೋವಾಯ್ತು ಅಷ್ಟೇ. ಅದ್ರಲ್ಲಿ ನಂದೇನು, ನಾನು ಅಂದ್ಬಿಟ್ನಂತೆ ಅದು ನಿಜ ಆಯ್ತಂತೆ. ಹೇಳೋದು ನೋಡು, ಹೆಂಡ್ತಿ ಮೇಲೆ ಚೆನ್ನಾಗಿ ಹೂವೆ ಕೂರಿಸ್ತೀಯ. ಸೊಪ್ಪು ಕಿತ್ಕೊತೀನಿ ಬಾ. ಯಾಕೆ? ಸೊಪ್ಪು ಕಿತ್ಕೊಂಡು ಉಪ್ಸಾರು ಮಾಡಿ ಮುದ್ದೆ ಜ್ವರ ಬಂದ್ ಬೈ ಯಾಕೆ ಇದ್ಕನ ಚಿಕ್ಕಿಕನ್ ತಗೊಂಬತ್ತೀನಿ ಹೋಗಿ. ಜ್ವರ ಬಂದು ತಿನ್ಬಾರ್ದು. ಜ್ವರ ಬಿಟ್ಟವೆ. ಹಾಂ, ಜ್ವರ ಬಿಟ್ಟ ಒಂದೇ ಕೋಳಿ ಕಟ್ಕೊಡ್ತೀನಿ, ಏನಾರು ಮಾಡ್ಕೊಡು ಅಂತ ಹೇಳಿ. ಏನು ಮಾಡ್ಕೊಡ್ಲಿ? ಬರೀ ಉಪ್ಸಾರು ಮುದ್ದೆ ತಿಂತೀನಿ ನನಗೆ ಇದಾಯ್ತು. ಓ, ಹೇಳ್ತಾ ಇರೋದ ನೋಡಿ ಫ್ರೆಂಡ್ಸ್, ಉಪ್ಸಾರು ಮುದ್ದೆ ತಿಂದರೆ ಆರೋಗ್ಯವಾಗಿರ್ತಾರೆ. ನಾನು ಉಪ್ಸಾರು ಮುದ್ದೆ ತಿಂದು ಇದಾಗ್ಬಿಟ್ಟೈತಂತೆ, ನಾಲಿಗೆ ಕೆಟ್ಟ ಆಯ್ತಂತೆ. ಇವತ್ತು ರಜೆ ಹಾಕಿದ್ದೀನಿ, ಕತ್ತು ತಿರ್ಸಕೈತ. ಮಗ್ಲಿಗೆ ಆಗ್ತೀಯದ? ಬೇಗ ತಗೊಂಬ ಹೋಗಿ. ಮತ್ತೆ ನಮ್ಮ ಗೊಂಬೆ ನೋಡಿ ಏನು ಫಾಸ್ಟಾಗಿ ಹತ್ಬಿಡ್ತಾಳೆ. ಅಲ್ಲೊಂದು ಪಕ್ಷಿ ಹಾರಾಡ್ತಿತ್ತು, ಟಣ್ಣ ಅಂತ ನೆಗ್ರು ಬಿಟ್ಲು ಹಿಡ್ಕೊಳಕ್ಕೆ. ಓ, ಅವು ನಿನ್ಗಿನ ಕ್ರಿಮಿನಲ್ ಬಾ ನೋಡಿ ಹೆಂಗಲ್ಲಿ ತುದೀಗೆ ಹೋಯ್ತಾಳೆ ಅಂತ ನೋಡಿ. ಗೊಂಬೆ ಚಿಕ್ಕಿ ಮ್ಯಾಗಿ ಕೆಳಿಕೆ. ನಮ್ಮ ಮನೆಯವರು ಕತ್ತು ನೋವಾಗೈತೆ, ನಾನೇ ಕೆಲಸ ಮಾಡ್ತೀನಿ ಬಿಡ್ರಿ ಅಂತ ಅಂದರೆ ಕಸನೂ ಅವರೇ ಇದು ಮಾಡ್ತಾರೆ. ಹಿಂಗೆ ಮಾಡೋದು, ಹುಷಾರಿಲ್ದಾಗ ರೆಸ್ಟ್ ತಗೋಬೇಕು. ಅದನ್ನ ಬಿಟ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಮತ್ತೆ ಮಲ್ಕೋತಾರೆ ನಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು. ನಾನು ಮಾಡ್ತೀನಿ ಅಂತ ಹೇಳ್ದೆ ತಾನೆ, ನಾನು ಮಾಡ್ತೀನಿ ಅಂತ ಅಂದೆ ತಾನೆ. ಕೆಲಸ ರೆಸ್ಟ್ ಹುಷಾರಿಲ್ದಾಗ ರೆಸ್ಟ್ ತಗೋಬೇಕು. ನೋಡಿ ಇಲ್ಲಿ ಒಲೆ ಕಚ್ಚಿದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಬಾಯೆಲ್ಲ ಕಹಿ ಥರ ಆಗೈತಂತೆ, ಅದಕ್ಕೆ ಚಿಕನ್ ತಗೊಂಬಂದಿದ್ದಾರೆ. ಬಿರಿಯಾನಿ ಏನಾದ್ರು ಮಾಡಿಕೊಡಂತ ಅಂದ್ಬಿಟ್ಟು, ಅದಕ್ಕೆ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ನೋಡಿ ಐಟಮ್ಸ್ ಎಲ್ಲ ತೊಗೊಂಬಂದು ಮಿಕ್ಸಿ ಜಾರ್ಗೆ ರೆಡಿ ಮಾಡ್ಕೊಳ್ತಿದ್ದೀನಿ. ಇಲ್ಲೇ ಹಾಕ್ಬಿಡು, ಇಲ್ಲೇ ಹೊಲ್ದೊಳಿಕೆನೆ, ಆ ಕಡೆಗೆ ತಗೊಂಡೋಗ್ಬೇಡ. ಹಾಂ, ಇಲ್ಲೇ ಹೊಲ್ದೊಳಿಗೆ ಹಾಕು. ನನಗೂ ನೀನು ಹೇಳಿದ ಒಂದು ಮಾತು ನನಗೆ ಸಖತ್ ಬೇಜಾರಾಯ್ತಪ್ಪ. ನೀನೇನಂದೆ? ನೀನು ಅಂದಂಗೆ ಆಯಿತು, ನಿನ್ನ ನಾಲ್ಗೆಲ್ಲ ಮತ್ತೆ ಆಯ್ತಾ ಅಂದಲ್ಲ. ಲೇ 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 ನಿನ್ನ ಹೆಂಡ್ತಿಗೆ ಈ ಮಾತು ಹೇಳ್ತಿದೀಯ ನೀನು? ಅದಕ್ಕೆ ನೀನು ಕೇಳಿದ್ದು. ನಾನು ಉಪ್ಪು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಡೋಣ ಅಂದ್ಕೊಂಡೆ. ಇವರು ನಾಲ್ಗೆಲ್ಲ ಕಹಿ ಬಂದೈತಂತೆ. ನೆನ್ನೆನೂ ರಾತ್ರಿ ಏನೋ ಒಂಥರ ಗೊಡ್ಗಾರ ಥರ ಮಾಡಿಬಿಟ್ಟು ರಾತ್ರಿ ಮುದ್ದೆ ಮಾಡಿಕೊಟ್ಟಿದ್ದೆ, ಹಂಗೆ ಮುದ್ದೆ ತಿಂದಿದ್ರು. ರೈಸ್ ಏನೂ ಕೊಟ್ಟಿರಲಿಲ್ಲ. ಇವಾಗ ಬಾಯೆಲ್ಲ ಕಹಿ ಟ್ಯಾಬ್ಲೆಟ್ಸ್ ತೊಗೊಂಡಿದ್ರಲ್ಲ, ಕಹಿ ಆಗ್ತೈತಂತೆ. ಅದಕ್ಕೆ ಬಿರಿಯಾನಿನ ಏನಾದ್ರು ಮಾಡಿಕೊಡು ಅಂತ ಅಂದರು ಚಿಕನ್ನಲ್ಲಿ. ಅದಕ್ಕೆ ಒಲೆಲ್ಲ ಕಚ್ಚಿ ರೆಡಿ ಮಾಡಿದ್ದೀನಿ ನೋಡಿ. ಕಸಲ್ಲಿ ತಗೊಂಡೋಗ್ತಿದ್ದಾರೆ. ಅವನು ಅವತ್ತಿಂದ ಕೂಗ್ತಾನೆ ಅವನೇ, ನಮ್ಮ ಅಪ್ಪ ಬರ್ತಾನೆ ಐತೆ, ಬಂದು ವಾಪಸ್ ಹೋಯ್ತಾನೆ ಐತೆ. ಅವನು ಹಂಗೆ ಕೂಗ್ತಾ ಇರ್ಲಿ, ಒಂದಿನ ಮಾಡ್ತೀನಿ ಅವನಿಗೆ. ರಾತ್ರಿ ಹೊತ್ತು ಕೂಗ್ತಾನ ಅವನು. ರಾತ್ರಿ ಹೊತ್ತು ಕೂಗ್ಬಾರ್ದಂತೆ, ರಾತ್ರಿ ಹೊತ್ತು ಕೂಗ್ತಾನ ಅವನು. ರಾತ್ರಿ ಹೊತ್ತು ಕೂಗ್ಬಾರ್ದು ಜಾಸ್ತಿ. ರಾತ್ರಿ ಹೊತ್ತು ಕೂಗು ಮಡಿಕೊಳ್ಳೋದೇ ಇಲ್ಲ. ರಾತ್ರಿ ಹೊತ್ತು ಕೂಗಿರ ಮನೆಗೆ ದರಿದ್ರ ಅಂತೆ. ಕೆಲವರು ಇಟ್ಕೊಳ್ಳೋದೇ ಇಲ್ಲ, ರಾತ್ರಿ ಹೊತ್ತು ಕೂಗ್ತಾವ. ಇವ್ನು ರಾತ್ರಿ ಹೊತ್ತು ಕೂಗವು ಬಾಯಿಗೆ ಗಮಟೆ ಪಡ್ದ್ಬಿಡ್ಬೇಕು ಇವನ್ಗೆ. ರಾತ್ರಿ ಹೊತ್ತು ಕೂಗ್ಬಾರ್ದು, ನಿನ್ಗೆ ಮೂತಿ ಗಮಟೆ ಪಡ್ದ್ಬಿಟ್ರೆ ಆಯ್ತದೆ. ಬಿರಿಯಾನಿಗೆ ಒಂದು ಟೊಮೊಟೊ ರುಬ್ಬೋದಿಕ್ಕೆ. ನಾನೇನು ಜಾಸ್ತಿ ಚಿಕನ್ ತಿನ್ನಲ್ಲ, ಬರೀ ಒಂಚೂರು ರೈಸ್ ಹಂಗಂತದ್ದು ಊಟ ಮಾಡ್ತೀನಿ ಅಷ್ಟೇ. ಮತ್ತು ಮಾಡೋದಿನ ಯಾಕೆ ತೆಗಿಯತ್ಲಾಗೆ? ನನಗೋಸ್ಕರ ಅಂತಂದ್ರೆ ನಿನಗೋಸ್ಕರ ತಗೊಂಬಂದಿರೋದು. ಓಹೋ, ನೀನೇ ತಾನೇ ಬಾಯಿ ಕೈ ಐತೈತಿ ಅಂದಿದ್ದು. ನೀನು ರಜೆ ಹಾಕಿತ್ತಿಲ್ಲ, ನಿನಗೂ ತಿನ್ನಂಗೆ ಆಯ್ತದೆ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿ, ಒಂದು ಟೊಮೊಟೊ ಇಷ್ಟನ್ನ ರುಬ್ಬೋದಕ್ಕೆ ಹಾಕ್ತೀನಿ. ಆಮೇಲೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನ ರುಬ್ತೀನಿ. ಒಂದು ಈರುಳ್ಳಿ, ಒಂದು ಟೊಮೊಟೊನ ಕಟ್ ಮಾಡ್ಕೊಳ್ತೀನಿ ಒಗ್ಗರಣೆಗೆ. ಫೋನ್ ಬರ್ತೈತೆ ನೋಡು ನಿನ್ಗೊಂದು. ಯಾವಲ್ಲ ನಿಮ್ಮ ಅಪ್ಪ ಮಾಡಿರ್ಬೇಕು ನೋಡು. ಹಲೋ ಶಿವರಾಮನ ಕೊಡ್ತೀನಿ. ಫೋನ್ ಆ ಥರದಲ್ಲಿ ತಂದು ಕೊಡ್ಬೇಕು ನಿನಗೆ.
ಫೋನ್ ಬಂದೈತಿ. ನಾನು ಬೇಡ, ನೀನೇ ಮಾತಾಡೋದು, ನಿಮ್ಮ ಅಪ್ಪಾಜಿ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಮಸಾಲೆ ರುಬ್ಕೊಂಡ್ಬಿಟ್ಟು ಬರ್ತೀನಿ. ನಾವು ನೋಡಿ ಬಿರಿಯಾನಿಗೆ ಇಷ್ಟು ತೊಗೊಂಡಿದ್ದೀನಿ, ಕಬಾಬಿಗೆ ಇಷ್ಟು ತೊಗೊಂಡಿದ್ದೀನಿ. ಇವಾಗ ನೋಡಿ ಸ್ಪೈಸಸ್ ತೊಗೊಂಬಂದಿದ್ದೀನಿ. ಎಣ್ಣೆ ಕಾದಿದೆ, ಹಾಕಿದ್ದೀನಿ. ಇವಾಗ ಎಣ್ಣೆ ಒಳಿಕೆನೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ಕಟ್ ಮಾಡಿರೋಂಥ ಟೊಮೊಟೊನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಚಿಕನ್ ಪೀಸ್ ಹಾಕ್ತಾಯಿದ್ದೀನಿ. ನಮ್ಮ ಮನೇಲಿ ತೊಳೆದಿದ್ದಾರೆ, ನಾನು ಎತ್ತಾಕ್ತಾಯಿದ್ದೀನಿ. ಇಲ್ಲೇ ತಾಮ ತಿಂತಾನೆ ನೋಡಿ. ಇದೊಂದು ತುಂಡು ರೊಟ್ಟೆ ಸಾಕು, ಚೆನ್ನಾಗಿ ಒಣಗೋಯ್ತಿದ್ದು ನೋಡಿಲ್ಲ. ಏನು ಸೌದೆ ಅಂತ ಇದೊಂದು ಒಟ್ಟರೆ ಸಾಕು, ಚೆನ್ನಾಗಿ ಕಚ್ಕೊಂಡ್ರೆ ಸಾಕು. ಕಬಾಬು ಕಲ್ಸಿಕತ್ತಿಗೆ ನೋಡಿ, ಚಿಕನ್ ಒಗ್ಗರಣೆ ಹಾಕಿದೆ, ಚಿಕನ್ ನೀರು ಬಿಟ್ಕೊಂಡೈತೆ ಬಿರಿಯಾನಿಗೆ. ನೋಡಿ ಒಣಗಿರೋ ಸೌದೆ ಹೊಟ್ಟಿದ್ದಕ್ಕೆ ಹೆಂಗೆ ಕತ್ಕೊಂಡೇ ಬಿಡ್ತು. ಬರ್ನೆ ಅಂತ ಸೌದೆಗಳು ದೋಸೆ ತಂದು ಮಡಿಕೋಬೇಕನ. ಕಬಾಬ್ ಸಿಗ್ತೀಯಾ? ಆಯ್ಕ, ಅದೇನು ಉಪ್ಪು ನೋಡಾಕ, ಆಮೇಲೆ ಖಾರದ ಪುಡಿ. ಆ ಟಿಫಿನ್ ಬಾಕ್ಸಲ್ಲಿ ಇರೋದೇನೋ ಅದು ತುಪ್ಪ ಬಸ್ಕೊಂಡಲ್ಲ, ಅದರ ಅಲ್ವಾ? ತುಪ್ಪನೇ ಅದು? ತುಪ್ಪನೂ ಹಾಕ್ತೀಯಾ? ಏನು ಹುಡ್ಕೊಳ್ತಾ ಇದ್ದಿಲ್ಲ? ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ನಾವು ಜಾಸ್ತಿ ತೇಜು ಅವ್ರದ್ದೇ ಕಬಾಬ್ ಪೌಡ್ರನ್ನ ಯೂಸ್ ಮಾಡೋದು. ತೇಜು ಕಬಾಬ್ ಪೌಡ್ರ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ನಾಟಿ ಮೊಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ನಮ್ಮನೇದೇ ಮೊಟ್ಟೆ, ನಾಟಿ ಮೊಟ್ಟೆ ಮಿಕ್ಸ್ ಮಾಡಿ ಬಿರಿಯಾನಿ ಆಗೋಷ್ಟರೊಳಗೆ ಇದು ಮಾಡಿ ಇಕ್ಕಿದ್ರೆ. ಇಲ್ಲೆಲ್ಲೋ ನಿಂಬೆಹಣ್ಣು ತಗೊಂಬಂದೆ. ನಿಂಬೆಹಣ್ಣು ನೋಡಿದ್ರ? ನಿಂಬೆಹಣ್ಣು ಒಂದು ಪೂರ ಇಡ್ತೀಯಾ? ಸಾಕತ್ ಮಸಾಲ ಇದು ಮಾಡಿ ಇಷ್ಟು ಹಾಕೊಂಡು ಫ್ರೆಂಡ್ಸ್ ನೋಡಿ, ಕಬಾಬಿಗೆ ಕಲಸಿಟ್ಟಿದ್ದೀನಿ. ಮತ್ತು ಇಲ್ಲಿ ರುಬ್ಬಿರೋ ಮಸಾಲೆನ ಇವಾಗ ಸೇರಿಸ್ತೀನಿ. ನಾನು ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಬಿರಿಯಾನಿಗೆ ನೀರನ್ನ ಅಳತೆ ಮಾಡಿ ಹೋಗ್ತೀನಿ. ನಾನು ಅಕ್ಕಿ ಎಷ್ಟು ತಗೊಳ್ತೀನಿ ಅದಕ್ಕಿಂತ 2 ಪಟ್ಟು ನೀರನ್ನ ಜಾಸ್ತಿ ಹಾಕ್ತೀನಿ. ನಾನು ಈಗ 2 ಗ್ಲಾಸ್ ನೀರು ಹಾಕಿದ್ದೀನಿ. ಆಮೇಲೆ ಮಸಾಲೆ ಸ್ವಲ್ಪ ಇದೆಯಲ್ಲ, ಹಾಗಾಗಿ ನಾನು ಅಕ್ಕಿ ಎಷ್ಟು ಅಂದರೆ ನಾನು 2 ಗ್ಲಾಸ್ ಅಕ್ಕಿ ತಾಳ್ತೀನಿ, ಅಲ್ಲಿಗೆ 3.5 ಗ್ಲಾಸು ನೀರು ಹಾಕ್ತೀನಿ. ಹಾಗೆಯೇ ಇದು ಬಿರಿಯಾನಿ ಮಸಾಲೆ, ಇನ್ನು ಗೊಂಬೆ ಬೈಲೆ ಅವಳು ಮೋಸ್ಟ್ಲಿ ಗೊತ್ತಾಗಿಲ್ಲ ಅನ್ಸುತ್ತೆ. ಗೊತ್ತಾಗೈತೆ, ಅವಳು ಯಾಕೋ ಕೋಪ ಮಾಡ್ಕೊಂಡಾಳೆ. ದೇವ್ರ ಬೇಟೆ ಆಗೈತ ಅಂತ. ಚೆನ್ನಾಗಿ ಕುದಿ. ಕಬಾಬ್ಗೂ ಮುಚ್ಚಿಕು ಥರ ಅಕ್ಕಿ ತಾಂಬ ಮಳ್ಳೋಂಗ ನೀರು. ಚಿಕನ್ ಇಂದ ಪರ್ಪಾಗೋದಿದೆ. ಕೈ ಸಿಡ್ಸ್ಕೊಂಡು ನಿಧಾನ ಹಾಕು. ಸೌದೆ ಚೆನ್ನಾಗಿರೋದು ಹುಟ್ಟಿದ್ನಲ್ಲ, ಬರ್ನ ಅಲೆಕ್ತಾರೆ. ಹುಸಿ ಗಾಳಿ ಬಿಸ್ತಲ್ಲ ಥರ ಸಖತ್ತು ಗಾಳಿ ಅಂತ ಇದೆ. ಇವಾಗ ನಿಮ್ಮ ಗೊಂಬೆ ನೋಡೋದು ಏನೋ ಹುಡ್ಕಾಡ್ತಾವಳೆ. ನೋಡ ಕಮ್ಮಿನೇ ಹಾಕಪ್ಪ. ಅವತ್ತು ಜಾಸ್ತಿ ಮಾಡಿಬಿಡಿ, ಸಾಕು ಬೇಕಾದ್ರೆ ಕಮ್ಮಿ ಹಾಕ್ಸ್ಕೊಂಡ ಮೇಲೆ. ಅವತ್ತು ಮಾಡಿದಲ್ಲ ಒಂದು ಸ್ವಲ್ಪ ಜಾಸ್ತಿ. ಕರೆಂಟ್ ಕೊಟ್ಟಾಗ ನೋಡ್ಕೊಂತಾನೆ ಹೇಗೆ ಅದು ನಿಧಾನ ಹೊಡಿಲ್ಲ ಬೇಲಿ. ಕರೆಂಟ್ ಕೊಟ್ಟವ್ರ ನೋಡೋಣ. ಕರೆಂಟ್ ಕೊಟ್ಟವ್ರೆ, ಆನ್ ಆಗಿದೆ ಮೋಟ್ರು. ನೋಡೋಣ ನೀರು ಬರ್ತಾವ ನೋಡಿ. ಇದೇ ಪೈಪು, ಸಣ್ಣ ಪೈಪಲ್ಲಿ ತಂಗಿ ಸೊಸೆಗೆ ಗುಣಿಗೆ ಹಂಗೆ ಬಿಟ್ಕೊತೀವಿ ನೋಡಿ. ಒಯ್ತೈತೆ ಪೈಪ್ ಇಲ್ಲೇ ಹಾಕಿದ್ದೆ. ಇಲ್ಲಿ ಹೋಗ್ತಾ ಇದ್ರೆ ನೀರು.
ಅವಾಗ ಒಂದು ಚೂರು ಎತ್ತಾಕೊಂಡ್ರೆ ನೋಡಿ ಇಲ್ಲೆಲ್ಲ ಕಡ್ಡಿ ಮೇವು ಕಡ್ಡಿ ಹಾಕಿದ್ನಲ್ಲ ಈಗ ಒಂಚೂರು ಮೊನ್ನೆ ಸ್ವಾನೆ ಹಂಗಂತಿತ್ತು. ಒಬ್ಬೊಬ್ರು ಒಂದೊಂದು ತುಂಡಿಗೆ ತುಂಬ ಹಾಕಂಗೆ ನೀರು ಇರುತ್ತೆ. ಆದರೆ ನಮ್ಮ ಸ್ವಲ್ಪ ನೀರು ಕಮ್ಮಿ ಆದರೂ ದೇವರು ನಮ್ಗೆ ಇಷ್ಟಾರು ಕಂಡುಬಿಟ್ಟಿದ್ದಾನೆ ಅಂದ್ಬಿಟ್ಟು ಖುಷಿ. ನಾವು ಫಸ್ಟ್ ಇಷ್ಟು ಇರಲಿಲ್ಲ. ಸ್ವಲ್ಪ ಬುಕ್ ಮಾಡಿಸ್ಬೇಕು. ಇಲ್ಲೇ ತೆಂಗಿ ಸೊಸೆ ಬಟ್ಟೆಗೆ ಹಾಕಿದ್ದೀನಿ, ಹೋಗ್ತಾ ಇರ್ತೀವಿ. ಓಡುತ್ತೆ ಒಂದೂವರೆ ಗಂಟೆ 2 ಗಂಟೆ ಟೈಮ್ ಓಡುತ್ತೆ. ಅದು ಸಾಕು, ಡೈಲಿ ಕರೆಂಟ್ ಇದ್ಬಿಟ್ರೆ ಸಾಕು. ನೋಡಿ ಎಂಥವು ಇದ್ರ ಗಿಡ ಮುಳ್ಳು ಗಿಡ ಎಲ್ಲ ಬೆಳ್ಕೊಂಡ್ಕೊಂಡಿದೆ. ಇರೋ ನೀರನ್ನ ತಲೆ ಓಡಿಸಿ ಬಳಸ್ಕೊಂಡ್ರೆ ಡ್ರಿಪ್ ಮಾಡ್ಕೊಂಡು ಇದೇ ನೀರು ಸಾಕಾಗುತ್ತೆ. ಹಿಂಗೆ ನಾವು ಪೈಪಲ್ಲಿ ಬರೋ ಇಷ್ಟು ನೀರಿಗೆ ಬಿಟ್ಬಿಟ್ರೆ ಎತ್ತಾಗೂ ಸಾಕಾಗಲ್ಲ. ತಾರು ಪುಟ್ಟಿ ತಗೊಂಡು ನಿಮ್ಮೇನು ಬಿಡ್ಸಕ್ಕೆ ಹೋಗ್ತಿದ್ದಾಳೆ. ಕೆಂಪತ್ತಿರೋ ಮಾತ್ರ ಬಿಡ್ಸ್ಕೊತಾರೆ. ಕೆಂಪತ್ತಿರೋ ನೋಡಿ ಬಿಡಿಸ್ಕೊ. ಆಯುಧ ಪೂಜೆ ಟೈಮಲ್ಲೆಲ್ಲ ಈ ನಿಮ್ಮನಿಗೆ ಎಷ್ಟು ಇದಿರುತ್ತೆ ಗೊತ್ತಾ ಡಿಮ್ಯಾಂಡು. ಈಗ ಚೆನ್ನಾಗಿ ಬಿಟ್ಟಿದ್ದಾವೆ, ಇಲ್ಲ ಈಗಲೂ ರೈಟ್ ಐತೆ ಆದರೂ ನಮ್ಮ ಹತ್ರ ತಗೊಳ್ಳೋರು ಕಮ್ಮಿ ತಗೋತಾರೆ. ಅದೇ ನಾವು ತಗೊಳ್ತೀನಿ ಅಂತಂದ್ರೆ ಈಗ ನಾವು ಸಿಟಿಲಿ ಕೇಳಿದರೆ ಅವತ್ತು ಕೇಳಿದ್ನಲ್ಲ ಥರ 20 ರೂಪಾಯಿ ಬರೀ 3 ನಿಂಬೆಹಣ್ಣು. ನಾವು 10 ರೂಪಾಯಿ 3 ಕೊಡ್ತೀನಿ ಅಂದರೂ ತಾತಾಯಿಲ್ಲ. ಕೋಳುಗಳೆಲ್ಲ ಎಲ್ಲ ಮೇಯ್ತಾ ಕುಂತವೆ. ಈ ಸಲ ಮಾತ್ರ ನಿಂಬು ಚೆನ್ನಾಗಿ ಬಿಟ್ಟಿದೆ. ಈ ಸರಿ ಎಲ್ಲ ಎಷ್ಟು ನಾವು ಗೊಂಚಲೇನೆ ಬಿಟ್ಟೈತೆ. ಇಡಿ ನೀನು ಬೀಳ್ಸಿದ್ದ ಕೆಳಗೆ ಅಂತ ಕೆಂಪತ್ತಿರ ಚೆನ್ನಾಗಿ ಇಷ್ಟು. ನಡಿ ಅಲ್ಲಿಡ್ಬೇಕಾ? ನೆನೆ ತೆಗೆದಲ್ಲ ತುಪ್ಪ ಹೆಂಗೆ ಬಂದೈತೆ ತೋರಿಸು. ತುಪ್ಪ ಹಾಕ್ತೀಗ ಬಿರಿಯಾನಿಗೆ? ಇಲ್ಲಡಿ ಮರಳಾದ ತುಪ್ಪ ಸೂಪರ್ ಬಂದೈತೆ ಕಂಪವ. ಮರಳಾದ ಗಿರಿ ಹಾಕಿ ಚೆನ್ನಾಗಿ ಬಂದೈತೆ. ಈಗ ಬಿರಿಯಾನಿಗೋಸ್ಕರ ಹಾಕ್ತೀನಿ ತುಪ್ಪನ. ಆಮೇಲೆ ಹಾಕುವಂತಡಿ ನೀರೆಲ್ಲ ಸ್ವಲ್ಪ ಇದಾಗಲಿ. ಹಾಗೆ ನೋಡಿ ಒಂದು ಅರ್ಧ ನಿಂಬೆಹಣ್ಣಿದೆ, ನಿಂಬೆಹಣ್ಣು ಇಡ್ತಾ ಇದ್ದೀನಿ. ನಿಂಬೆಹಣ್ಣು ಗಿಡದಲ್ಲಿ ಬಿಡೋದು ಕೂತ್ಕೊಳ್ಳಿ ಚೆನ್ನಾಗಿ. ಸಿಡಿಸ್ತೀಯಾ? ಇದನ್ನು ಟವರ್ ಹಿಡ್ಕೊಂತಿತ್ತು ದಬಾಯಿ ಕೊಟ್ಟದನ್ನು. ಈಗ 10 ಗಂಟೆ ಆಯ್ತು ಆಮೇಲೆ ತಿಂಡಿ. ಅವ್ರು ಬಂದಾಳೆ. ತಡೆಯವ ಆಯ್ತು. ನಮ್ಮಮ್ಮ ಇನ್ನೂ ಅಡುಗೆ ಮಾಡಿಲ್ಲ ಅಂತ ಹಾಗೆ ನೋಡಿ 1 ಸ್ಪೂನ್ ತುಪ್ಪನ ಬಿರಿಯಾನಿ ಮೇಲೆ ಹಿಂಗೆ ಹಾಕ್ಬಿಟ್ಟು ದಮ್ ಕಟ್ಬಿಡೋದು. ಇನ್ನೊಂದು ಸ್ಪೂನ್ ಹಾಕು, ಚೆನ್ನಾಗಿತ್ತು ತುಪ್ಪ. ತಾರಿದೆ ಫಸ್ಟ್ ಟೈಮ್ ಬಿರಿಯಾನಿಗೆ ತುಪ್ಪ ಹಾಕಿ ಕೊಡ್ತಾರೆ. ಅದು ನೆನ್ನೆ ಕಾಸಿದ್ಲಲ್ಲ, ಇವತ್ತು ನೆನಪೈತೆ. ಇಲ್ಲ ಅಂದಿರ್ರೆ ನೆನಪೇ ಇರ್ತಿರ್ಲಿಲ್ಲ ಅವ್ರಿಗೆ. ನಾನೀಗ ಒಂದ್ಸರಿ ಊಟಕ್ಕೆ ಹಾಕೋದೆ ಎಲ್ಲ ಮರ್ತ್ಕೊಂಡು ಆಮೇಲೆ ಊಟ ಎಲ್ಲ ಆದ್ಮೇಲೆ ಹೇಳ್ತಾರೆ ತುಪ್ಪ ಹಾಕಿರಾಗೋದು ಅಂತ. ನೀನೀಗ ಅಷ್ಟಾರು ಹಾಕ್ತೀನಿ, ನಾನು ಅಷ್ಟು ಹಾಗಂತೀನಲ್ಲ ಬಿಡು. ಇನ್ನು ಯಾರು ಬೇಡ ಅಂದರು? ವಾರಕ್ಕೆ ಒಬ್ಬೊಬ್ಬರ ಮೇಲೆ ವಾರಕ್ಕೊಂದು ಸೇರು ಖಾಲಿ ಮಾಡ್ತಾರೆ ಗೊತ್ತಾ? ನಾನು ವಾರಕ್ಕೊಂದು ಸೇರು ಖಾಲಿ ಮಾಡ್ತೀನಿ, ಇಕ್ಕಿಸ್ಕೊಡ್ತೀಯ? ಒಬ್ಬರ ಮೇಲೆ ವಾರಕ್ಕೊಂದು ಸೇರು ಖಾಲಿ ಮಾಡ್ತಾರೆ ನಿಜಲ್ಲೂ. ಇನ್ನೊಂದು ತಿಂಗಳು ಮಾಡ್ತೀವಿ ಅದನ್ನೇ. ಸರಿ ಓಕೆ, ಕಬಾಬ್ ಬಿಡೋಕ್ಕೆ ಬಾಣಲಿ ತಗೊಂಡ್ತೀನಿ. ಎಣ್ಣೆ ಕಾದಿದೆ ಫ್ರೆಂಡ್ಸ್. ನೋಡಿ ಎಲ್ಲರೂ ಹೊರಗಡೆ ಔಟ್ಸೈಡ್ ಹೋದಾಗ ಅಂಗಡಿಗಳಲ್ಲಿ 4 ಪೀಸ್ ಕೊಡ್ತಾರೆ. ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಇಲ್ಲಿ ತಾರು ಹೊರಗಡೆ ಹೋದಾಗ ಕೇಳೋದೇ ಕಬಾಬು. ನನಗೊತ್ತು ಕಬಾಬ್ ಅಂದರೆ ಫೇವ್ರೇಟ್ ಫ್ರೆಂಡ್ಸ್. ಅಲ್ಲಿ ಮಟ್ಟಿಡ್ಬಿಟ್ಟು ದೂರ ಸ್ವಲ್ಪ 1 kg ಕಬಾಬ್ ಕೊಟ್ಟರು ತಿಂತೀನಿ. ಅಷ್ಟು ಅದೇ ಹೊರಗಡೆ ಮಾಡೋದು ತಿಂತೆ ಅಷ್ಟೇ. ಮಲ್ಲಿ ಅಷ್ಟು ಫೇವ್ರೇಟ್ ನನಗೆ ಕಬಾಬ್ ಅಂದರೆ. ಹೊರಗಡೆ 100 ಗ್ರಾಮಿಗೆ ಒಂದು ಗ್ರಾಮ್ 50 ರೂಪಾಯಿಗೆ 100 ರೂಪಾಯಿ ಇಷ್ಟು ಕೊಡ್ತಾರೆ. ಅವಳಿಗೆ ತಿಂದಾಗ ಒಂದು 5 ಪೀಸ್ ಏನೋ ಕೊಟ್ಟಿರ್ತಾರೆ ಅಷ್ಟೇ, 5-6 ಪೀಸ್ ಕೊಟ್ಟಿರ್ತಾರೆ ಅಷ್ಟೇ. ಇಲ್ವಾ
ಕಬಾಬು ರೆಡಿ ಆದ ಫ್ರೆಂಡ್ಸ್. ನೋಡಿ ಲಾಸ್ಟಿಗೆ ಹಸಿ ಕರಿಬೇವಿನ ಸೊಪ್ಪು, ನಾಟಿ ಕರಿಬೇವಿನ ಸೊಪ್ಪು ಇದನ್ನ ಹಿಂಗೆ ಹಾಕಿ ಸಿಡಿತದೆ ಎಣ್ಣೆ. ಕರಿಬೇವಿನ ಸೊಪ್ಪು ಹಾಕಿದಾಗ ಸ್ವಲ್ಪ ದೂರ ಇರಬೇಕು. ನೋಡಿ ಬಿಸಿ ಬಿಸಿ ಕಬಾಬು. ನೋಡಿ ಅಲ್ಲಿ ಬಿರಿಯಾನಿ ರೆಡಿಯಾಗಿದೆ. ತಪ್ಪಲಿಲಿ ಬಿಸಿ ಬಿಸಿ ಒಲೆ ಮೇಲೆ ಬಿರಿಯಾನಿ ರೆಡಿಯಾಗಿದೆ. ಇಲ್ಲಿ ಕಬಾಬ್ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡ್ತೀರಿ ಹೆಂಗೈತೆ ಅಂತ ಅಂದ್ಬಿಟ್ಟು. ನನಗಂತೂ ಇವನ್ ಬಿಟ್ಟರೆ ನನಗೆ ಖಾಲಿ ಆಯ್ತು, ನಮ್ಮನೆಯವ್ರಿಗಂತೂ ಉಳಿಸಲ್ಲ. ಈ ಥರ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ನಿಮ್ಮ ಮನೇಲಿ ಫ್ರೆಂಡ್ಸ್. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟಾದರೂ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.